ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಡೈಲಿ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಯಾವುದು ಅಂತಂದರೆ ಫಾರಮ್ ಕೋಳಿ ಸಾರು. ಸೊ ಯುಗಾದಿ ಸ್ಪೆಷಲ್ಲು ಫಾರಮ್ ಕೋಳಿ ಸಾರನ್ನ ಈ ಗ್ರೀನ್ ಮಸಾಲೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಬಿಸಿಯಾಗಕ್ಕೆ ಬಿಡಿ. ಆಯಿಲ್ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಒಂದು ಆನಿಯನ್ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜ್ ಆನಿಯನ್ ತೊಗೊಂಡಿದ್ದೀನಿ. ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಏನಕ್ಕೆ ಅಂತಂದರೆ ಸ್ವಲ್ಪ ಬೇಗ ಬ್ರೌನಿಷ್ ಆಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಸೊ ಆನಿಯನ್ ನೋಡಿ ಈಗ ಫ್ರೈ ಆಗಿ ಬ್ರೌನ್ ಆಗಿದೆ. ಇದಾದಮೇಲೆ ಚಿಕನ್ನ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಆ ಚಿಕನ್ನ ಹಾಕ್ಕೊಳ್ಳೋಣ. ನೋಡಿ ಚಿಕನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ತೊಳೆದಿಟ್ಕೋಬೇಕು. ತೊಳಿಬೇಕಾದ್ರೆ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ತೊಳಿಬೇಕು. ಸೊ ನಾನು ಒಂದೆರಡು ಸಲ ತೊಳೆದು ನೀಟಾಗಿ ಇಟ್ಟಿದ್ದೆ. ಅದಾದಮೇಲೆ ನೋಡಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಬಿಟ್ಟು ಸ್ವಲ್ಪ ಅರಿಶಿನನೂ ಹಾಕ್ಕೋಬೇಕು. ಅರಿಶಿನನೂ ಹಾಕಿ ಚೆನ್ನಾಗಿ ಒಂದು 6ರಿಂದ 7 ವಿಷಲ್ ಕೂಗಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಏನು ನೀರು ಬೇಡ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಬಿಟ್ಟು ಒಂದು 6ರಿಂದ 7 ವಿಷಲ್ ಅದನ್ನು ಕೂಗಿಸ್ಕೋಬೇಕು. ಯಾಕೆ ಅಂತಂದರೆ ಈಗ ಏನು ನಾವು ಮಸಾಲೆ ಹಾಕ್ದೇ ಚೆನ್ನಾಗಿ ಬೆಂದಿರುತ್ತೆ, ಅದೇ ಟೇಸ್ಟಿಯಾಗಿರೋದು. ಮತ್ತು ಮಸಾಲೆ ಹಾಕಿದ ಮೇಲೆ ಅದು ಚೆನ್ನಾಗಿ ಬೇಯಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ನೋಡಿ ಈಗ ಎಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ತಾಯಿಲ್ಲ, ಸ್ವಲ್ಪ ಸಾಕು, ಜಾಸ್ತಿ ಏನು ಹಾಕಬೇಕು ಅಂತಿಲ್ಲ. ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಆಗಕ್ಕೆ ಬಿಡಿ. ಈಗ ಮಸಾಲೆಗೆ ಏನೇನು ಐಟಮ್ಸ್ ಬೇಕೋ, ಏನೇನು ಇಂಗ್ರೀಡಿಯೆಂಟ್ಸ್ಗಳು ಬೇಕೋ ನೋಡೋಣ ಬನ್ನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಈರುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು. ಮೊದಲು ಒಂದು ಬಾಣಲೆ ತೊಗೊಳ್ಳಿ. ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕಿ ಆದಮೇಲೆ ಅದಕ್ಕೆ ಈರುಳ್ಳಿ ಹಾಕಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಳುಮೆಣಸು, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಆಮೇಲೆ ಸೋಂಪು ಕಾಳು, ಹಾಗೆ ತೆಂಗಿನಕಾಯಿ, ಆಮೇಲೆ ಹುರಿಗಡಲೆ, ನಂತರ ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಜಾಸ್ತಿ ಫ್ರೈ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಹಾಗೆ ಬಿಸಿ ಆಗಲಿ ಅಂತಷ್ಟೇ. ಈ ಹಸಿ ಸ್ಮೆಲ್ಲೆಲ್ಲ ಏನಿರುತ್ತೆ ಅದೆಲ್ಲ ಹೋಗಲಿ ಅಂತಷ್ಟೇ, ಇನ್ನೇನಿಲ್ಲ. ಅಷ್ಟನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಷ್ಟು ಆದಮೇಲೆ ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದಕ್ಕೆ ನಾವು ಏನು ಮಸಾಲೆ ಫ್ರೈ ಮಾಡಿರ್ತೀವಿ ಅಷ್ಟು ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಮಸಾಲೆ ಹಾಕಿ ಆದಮೇಲೆ ಅದ್ರ ಜೊತೆಗೆ ನೀವು ಒಂದು ಟೊಮೆಟೊನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ನೋಡಿ ತಣ್ಣಗಾಗಿದೆ. ಇದಾದಮೇಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ, ಜಾಸ್ತಿ ದೊಡ್ಡದೇನು ಬೇಡ, ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಚಿಕನ್ಗೆ ಸಪ್ರೇಟಾಗಿ ಏನು ಟೊಮೆಟೊ ಕಟ್ ಮಾಡಿ ಹಾಕಬೇಕು ಅನ್ನೋದೇನಿಲ್ಲ. ಟೊಮೆಟೊ ಹಾಕಿದ ಮೇಲೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಪೇಸ್ಟ್ ರೆಡಿಯಾಗಿದೆ. ತುಂಬ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಚಿಕನ್ ಬೆಂದಿದೆ ನೋಡೋಣ. ನೋಡಿ ಚೆನ್ನಾಗಿ ಬೆಂದಿದೆ ಚಿಕನ್ನು, ತುಂಬ ನೀಟಾಗಿ ಬೆಂದಿದೆ, ಜಾಸ್ತಿ ನೀರು ಕೂಡ ಇಲ್ಲ, ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಮೇಲೆ ಮತ್ತೆ ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ನಾವು ಏನು ಮಸಾಲೆನ ಪೇಸ್ಟ್ ಮಾಡ್ಕೊಂಡಿರ್ತೀವಿ, ಮಸಾಲೆ ಯಾವುದು ರುಬ್ಕೊಂಡಿರ್ತೀವಿ ಅದನ್ನು ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳಿ. ಕುಕ್ಕರಿಗೆ ಹಾಕ್ಬಿಡಿ. ನೀಟಾಗಿ ಮಸಾಲೆ ಪೂರ್ತಿ ಹಾಕ್ಬಿಟ್ಟು ಚೆನ್ನಾಗಿ ಅದಕ್ಕೆ ಮೆಷರ್ಮೆಂಟ್ ನೋಡ್ಕೊಳ್ಳಿ. ನೀರು ಎಷ್ಟು ಮೆಷರ್ಮೆಂಟ್ ಬೇಕು ಅಷ್ಟು ಮೆಷರ್ಮೆಂಟ್ ನೋಡಿಬಿಟ್ಟು ಹಾಕ್ಕೋಬೇಕು. ಚೆನ್ನಾಗಿ ಬೆಂದಿದೆ ನೋಡಿ ಚಿಕನ್ನು. ಫಾರಮ್ ಕೋಳಿ ತುಂಬ ಚೆನ್ನಾಗಿ ಬೆಂದಿದೆ ನೀಟಾಗಿ. ಇದಕ್ಕೆ ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ.
ಚೆನ್ನಾಗಿ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಅದಕ್ಕೆ ಜಾಸ್ತಿ ಬೇಡ, ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಸಾಕು. ಅದು ಮಿಕ್ಸ್ ಮಾಡ್ತಾಯಿದ್ರೆ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಆ್ಯಕ್ಚುಲಿ. ಸೊ ನೀವು ಟ್ರೈ ಮಾಡಿ ಮನೇಲಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ, ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟೇ. ಇಲ್ಲ ಸ್ವಲ್ಪ ನಮಗೆ ಗಟ್ಟಿ ಸಾರೇ ಬೇಕು, ಗಟ್ಟಿ ಸಾಂಬಾರು ಬೇಕು ಅಂದರೆ ಜಾಸ್ತಿ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ಅಂತಂದರೆ ತಿಳಿಬೇಕು, ಈ ಮುದ್ದೆ ಎಲ್ಲ ತಿನ್ನೋರಿಗೆ ಸ್ವಲ್ಪ ಸಾಂಬಾರು ನೀರು ಥರ ಇರಬೇಕು. ಸೊ ಅದಕ್ಕೆ ಅಂತಂದರೆ ಸ್ವಲ್ಪ ನೀರು ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ, ತೀರಾ ನೀರು ಹಾಕಬೇಡಿ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಆಮೇಲೆ ಸಾಲ್ಟ್ ನೋಡ್ಕೊಂಬಿಟ್ಟು ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ, ಯಾಕೆಂದರೆ ಬೇಯಬೇಕಾದ್ರೇ ಹಾಕಿರ್ತೀವಿ ಸಾಲ್ಟು. ಸೊ ಹಾಗಾಗಿ ಈಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಸಾಲ್ಟ್ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಸಾಲ್ಟ್ ಕೂಡ ಹಾಕಿ. ನೋಡಿ ಎಲ್ಲ ಮಿಕ್ಸ್ ಆಗಿದೆ, ನೀರೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಈಗ ಸಾಲ್ಟ್ ಕೂಡ ಹಾಕಿದ್ದೀನಿ. ಇನ್ನೇನಿಲ್ಲ, ಇನ್ನು ಮತ್ತೆ 1 ಅಥವಾ 2 ವಿಷಲ್ ಮಾಡಬೇಕಾಗತ್ತೆ. ಅಷ್ಟು ವಿಷಲ್ ಮಾಡಿದರೆ ಅಲ್ಲಿಗೆ ಚಿಕನ್ ಸಾಂಬಾರು ರೆಡಿ ಆದಂಗೆ. ಆಲ್ಮೋಸ್ಟ್ ಈಗ 75% ರೆಡಿ ಆಗಿಬಿಟ್ಟಿದೆ. ನೋಡಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಚೆನ್ನಾಗಿ ರೆಡಿ ಆಗ್ತಿದೆ. ಈಗ ಒಂದು 2 ವಿಷಲ್ ಮಾಡಿದರೆ ಮುಗೀತು, ಇನ್ನೇನಿಲ್ಲ. ಇದಿಷ್ಟು ಆದಮೇಲೆ ಚಿಕನ್ ಇನ್ನೊಂದು ರೆಡಿ ಆದಂಗೆ. ನೋಡಿ ಚೆನ್ನಾಗಿ ವಿಷಲ್ ಕೂಡ ಆಯಿತು, ಚಿಕನ್ ಸಾಂಬಾರು ಕೂಡ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡೋದನ್ನ ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಚೆನ್ನಾಗಿ ನೀಟಾಗಿ ಬೆಂದಿದೆ. ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ ಯು, ಬಾಯ್.